ಹಾಯ್ ಫ್ರೆಂಡ್ಸ್, ಇದು ನಿನ್ನೆ ಲಾಗ್ದು ಕಂಟಿನ್ಯೂ ಲಾಗ್ ಇದೆ. ಇವಾಗ ನಾನು ಹೇಳಿದ್ದಲ್ಲ ಫ್ರೆಂಡ್ಸ್, ನಮ್ಮನೆ ಗೆಸ್ಟ್ ಬರ್ತಾರೆ ಅಂತ ಹೇಳಿ. ಅವರು ಬಂದಿದ್ದರು. ಸೌಜಿಗೆ ಅವ್ರಿಗಂತ ಹೇಳಿ ಒಂದು ಚಾಕ್ಲೇಟ್ ತೊಗೊಂಬಂದಿದ್ರು. ಅವ್ರು ಕೊಡ್ಲ ಕಾಡಿಸ್ತಾ ಇದ್ರು. ಹಂಗೆ ಹೇಗೆ ಮಾಡ್ತಾಯಿದ್ದೆ ನೋಡಿ ಚಾಕ್ಲೇಟ್ ಸಂಬಂಧ. ಅವನು ಕೊಟ್ಟಂಗೆ ಮಾಡಿ ಇಸ್ಕೋತಾ ಇದ್ರು, ಒಂದು ಕಡೆ ಕಾಡಿಸ್ತಾ ಇದ್ರು. ಆ್ಯಕ್ಚುಲಿ ಇವ್ರು ಯಾರು ಏನಾಗಬೇಕಂತಂದರೆ, ನನಗೆ ಇದು ಶ್ವೇತಕ್ಕವರು ನಿಗಾನಿ ಆಗಬೇಕು. ಇವರು ಇಲ್ಲೇ ಪುಣೆನಲ್ಲೇ ಇರ್ತಾರೆ. ಇವರು ಆ್ಯಕ್ಚುಲಿ ಫ್ಲ್ಯಾಟ್ ನೋಡಲಿಕ್ಕೆ ಬಂದಿದ್ದರು. ಹಡಪ್ಸರ್ ಕಡೆ ಯಾವ ಫ್ಲ್ಯಾಟ್ ಅವ್ರಿಗೆ ಇಷ್ಟ ಆಗ್ತದೆ ಅವ್ರು ತೊಗೋಬೇಕಂತ ಹೇಳಿ ಬಂದಿದ್ದರು. ಹಾಗೆ ಪೂಜೆಗೂ ಬಂದಿದ್ದರು. ಇವಳು ಅವ್ರ ಮಗಳು ಸುಮನ್ ಅಂತ. ಅವ್ರನ್ನ ಎತ್ಕೋತಾ ಇದ್ಲು, ಆದರೆ ಅವರು ಕಾಡಿಸ್ಕೋತಾ ಹಾಗೇ ಇದ್ಲು. ನಮ್ಮದು ಎಲ್ಲ ಊಟ ಆಯಿತು. ಅವರು ಎಲ್ಲ ಊಟಕ್ಕಂತ ಕೊಟ್ವಿ. ನಾವು ಚಾಕ್ಲೇಟ್ ಹಿಂಗೆ ತಿನ್ನಕತ್ತಾರ. ಹೊಡೆದು ಬಿಡೋದಿಲ್ಲ. ಇನ್ನೇನು ಚಾಕ್ಲೇಟ್ ಕೊಡ್ಬೇಕು. ಹಾಯ್ ಹಾಯ್ ಮಾಡಿಸೋದು. ಹಾಯ್ ಚಲ ನಿಮ್ಮ ಮನೆಗೆ ಕಾರ್ ಬರೆ ಫ್ಲೈಂಗ್ ಕಿಚ್ಕೊಡು, ಫ್ಲೈಂಗ್ ಕಿಚ್ಕೊಡು, ಪಟ್ನ ಫ್ಲೈಂಗ್ ಕಿಚ್ಕೊಡು, ಫ್ಲೈಂಗ್ ಕಿಚ್ಕೊಡು. ನೀ ಶೂಸ್ ಹಾಕೋ. ಇವಾಗ ನಾವು ಹೋಗ್ತಾ ಇದ್ದೀವಿ ಕೆಳಗಡೆ. ಇವತ್ತು ಯಾಕೋ ಏನೋ ಮಳೆ ಅಂತೂ ಇದ್ದಿದ್ದಿಲ್ಲ. ನಮ್ದು ಅದೃಷ್ಟ ಅಂತ ಹೇಳ್ಬೋದು. ಯಾಕಂದರೆ ಬರೀ ಸಿಕ್ಕಾಪಟ್ಟೆ ಮಳೆನೇ ಬರ್ತಾ ಇತ್ತು. ಸಜು ದೀದಿ ಸೋಜು ಅವರಿದ್ರೆ ತೊಗೊಳ್ಳೋರಿದ್ರೆ ಇದು ಚೆನ್ನಾಗಿ ಅನ್ನಿಸ್ತು ನಮಗಂತೂ. ಬೈಕ್ ಅಂದ್ರೆ ನೀವು ನೋಡ್ಕೊಂಬರ್ಬೋದು. ಪುಣೆಯಲ್ಲಿ ಯಾರಾದರೂ ಇದ್ದರೆ ಮಾಡ್ಬೋದು. ನಿಮಗೆ ಏನಾದರೂ ನೋಡ್ಬೋದು ಇದ್ದರೆ ಅಮ್ನೋರ್ ಮಾಲ್ ಅದ್ರ ಹತ್ತಿರ ಇದ್ದರೆ ಇಲ್ಲಿ ಹೋಗ್ಬೋದು. ಇದು ಅಮ್ನೋರ್ ಬ್ಯಾಕ್ ಸೈಡ್ನಲ್ಲಿ ಇದೆ. ಚೆನ್ನಾಗಿತ್ತು ಫ್ಲ್ಯಾಟೆಲ್ಲ. ಅದು ನಮ್ಗೆ ಇಷ್ಟ ಅನ್ನಿಸ್ತು. ಅದಕ್ಕೆ ಹೇಗಿದೆ ಅಂತ ನಿಮಗೂ ತೋರಿಸ್ತಾ ಇದ್ದೀನಿ. ಇವಾಗಂತೂ ಸಿಕ್ಕಾಪಟ್ಟೆ ಎಲ್ಲ ರೇಟ್ಸ್ ಅಂತೂ ಎಲ್ಲ ಸುಮ್ಮನೆ ನೋಡಿ ಬರೋಕೆ ಅಷ್ಟೇ ಸಾಕು ಅಂತ ಅನ್ನಿಸ್ಬಿಡುತ್ತೆ. ಯಾಕಂದರೆ ಸಿಕ್ಕಾಪಟ್ಟೆ ಆಗಿವೆ ಎಲ್ಲ ರೇಟ್ಸು. ಫ್ಲ್ಯಾಟ್ ರೇಟ್ ಕೇಳಿದ್ರೆ ನನಗಂತೂ ಗಾಬರಿನೇ ಆಯಿತು. ಇಲ್ಲಿದೆ ಆ್ಯಕ್ಚುಲಿ ಫ್ಲ್ಯಾಟ್ ತುಂಬ ಚೆನ್ನಾಗಿತ್ತು. ಅಂದರೆ ಅದ್ರದ್ದು ಎಲ್ಲ ಅಮ್ಯುನಿಟೀಸೂ ತುಂಬ ಸೂಪರಾಗಿ ಇತ್ತು. ನೋಡ್ತಾ ಹೋಗ್ತಾ ಇದ್ದೀವಿ. ಇವಾಗ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ಇವಾಗ ಅಲ್ಲಿ ಹೋಗಿ ಭೇಟಿ ಆಗ್ತಾ ಇದ್ದೀವಿ. ಆ್ಯಕ್ಚುಲಿ ನಮ್ಮ ಮನೆಯವರು ಮೊದಲೇ ಕಾಲ್ ಮಾಡಿ ಕೇಳ್ಕೊಂಡಿದ್ರು ಅವ್ರಿಗೆ ಎಷ್ಟೊತ್ತಿಗೆ ಬರಬೇಕಂತ ಹೇಳಿ. ಅವರು ಒಂದು 4:30-5 ಗಂಟೆಗೆ ಬಾ ಅಂತ ಹೇಳಿದರು. ಈಗೆಲ್ಲ ಒಂದು ಹಾಲ್ ಇರುತ್ತೆ ಫ್ರೆಂಡ್ಸ್. ಇದರಲ್ಲಿ ಹಾಲಲ್ಲೂ ಒಬ್ರೊಬ್ರದ್ದು ಕ್ಲೈಂಟ್ನ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಏನೇನಿದೆ ಅವ್ರದ್ದು ಎಮ್ಯುನಿಟೀಸು ಮತ್ತು ಏನೇನಿದೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಆ್ಯಕ್ಚುಲಿ ಇದರಲ್ಲಿ 4 BHK, 3 BHK, 2 BHK ಇದ್ದು 3 ಫ್ಲ್ಯಾಟ್ಸು ಇದ್ದು ಅದನ್ನು ನೋಡಲಿಕ್ಕೆ ನಾವು ಬಂದಿದ್ವಿ. ಆ್ಯಕ್ಚುಲಿ ಇವರಿಗೆ 2 BHK ಫ್ಲ್ಯಾಟ್ ಬೇಕಾಗಿತ್ತು. ಇನ್ನು ನೋಡಿ ಫ್ರೆಂಡ್ಸ್, ಈಗೆಲ್ಲ ಕೂತ್ಕೊಂಡಿರ್ತಾರೆ. ಅವ್ರವ್ರ ಕ್ಲೈಂಟದ್ದು ಅವ್ರಿಗೆಲ್ಲ ಹೋಗಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಆಮೇಲೆ ನಮ್ಮ ಸರದಿ ಬಂತು. ಆಮೇಲೆ ನಾವು ಹೋದ್ವಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಪ್ಲ್ಯಾನ್ ಇದೆ. ಇಲ್ಲೆಲ್ಲನೂ ಮಾಡಲ್ಸ್ ಈಗ ಹೇಗೆ ಕಟ್ತಾರೆ ಅಂತ ಮಾಡಲ್ ಇದೆ. ಈಗ ಇದನ್ನು ನೋಡ್ಕೋಬೋದು ನಾವು. ಇದರಲ್ಲಿ ABCDEF ಥರ ವಿಂಗ್ಸ್ ಇದ್ದು ಇದು 3 ಕಟ್ಟಿದ್ದಾರೆ. ಇವಾಗ ಇದ್ರದ್ದೇ ರೆಪ್ಲಿಕಾ ಬರುತ್ತೆ. ಈ ಕಡೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದು ಇವಾಗ ನೋಡಿ ಫ್ರೆಂಡ್ಸ್ ತೋರಿಸ್ತಾ ಇದ್ದೀನಿ ನಿಮಗೆ. ಇದರಲ್ಲಿನೂ 2 ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಇದು ಫಸ್ಟ್ ಒಂದು ಕಾಣಿಸ್ತಾ ಇದೆಯಲ್ಲ, ಇದು 30 ಫ್ಲೋರ್ಸ್ ಬರುತ್ತವೆ. ಇದರಲ್ಲಿ ಕೆಳಗಡೆ ಇದು ಕಾಣಿಸ್ತಾ ಇದೆಯಲ್ಲ, ಇಲ್ಲೆಲ್ಲ ಕಮರ್ಷಿಯಲ್ ಏರಿಯಾ ಇದೆ ಅಂತೆ. 3 ಫ್ಲೋರ್ಸು ಕಮರ್ಷಿಯಲ್ ಏರಿಯಾ ಬರುತ್ತಂತೆ. ಮೇಲ್ಗಡೆ 30 ಫ್ಲೋರ್ಸು ಅದು ಅಲ್ಲಿ ಬಿಲ್ಡಿಂಗ್ಸು ಬರ್ತವೆ ಅಂತೆ. ಈ ಥರದ್ದು ಇದು 2 ಬಿಲ್ಡಿಂಗ್ಸಿಗೆ ರೆಪ್ಲಿಕಾನೇ ಹಿಂದ್ಗಡೆ ಬರುತ್ತೆ ಅಂತೆ. ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಇದರಲ್ಲಿ ಗಾಡಿ
ಇಲ್ಲಿ ಸೌಜು ಆ ಕಡೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಈಗ ಇವಂದು ರುಟೀನ್ ನೋಡಿದ್ರಲ್ಲ, ಎಲ್ಲೋದ್ರೂ ಹಿಡಿಯೋದೇ ನನ್ನ ಕೆಲಸ ಯಾವಾಗಲೂ. ಇವನ್ನ ಅಲ್ಲೆಲ್ಲನೂ ಕಿತ್ತಾಡ್ತಾ ಇದ್ದ ಅಂತ ಹೇಳಿ ನಾನು ಇವನು ಹಿಂದ್ಗಡೆನೇ ಓಡ್ತಾ ಇದ್ದೆ. ನೋಡಿ ಫ್ರೆಂಡ್ಸ್, ಇದೇನೆ ಅದ್ರದ್ದು ಪ್ಲ್ಯಾನ್ದು ಮಾಡಲು ತುಂಬ ಸೂಪರ್ ಇತ್ತು ನೋಡ್ಲಿಕ್ಕಂತ. ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ನಂಗೆ ಅಷ್ಟು ಕೇಳೋಕ್ಕೆ ಸೌಜು ಬಿಡ್ತಾ ಇದ್ದಿದ್ದಿಲ್ಲ. ನೋಡ್ಲಿಕ್ಕಂತೂ ಸೂಪರಾಗಿತ್ತು ಅವತ್ತು. ಆಮೇಲೆ ಇದ್ರದ್ದು ಲೊಕೇಶನ್ದು ಮ್ಯಾಪ್ ಇತ್ತು, ಹೇಗಿದೆ ಪುಣೆ ಸಿಟಿಲಿ ಎಲ್ಲಿದೆ ಲೊಕೇಶನ್ ಅಂತಂದ್ರೆ ಮ್ಯಾಪ್ನೂ ಅಲ್ಲಿ ಇತ್ತು. ಆಮೇಲೆ ಸೌಜುನು ಕಿತ್ತಾಡ್ತಾ ಇದ್ದಾನೆ, ಅದು ಇದು ಬೇಡ ಅಂತ ಹೇಳಿ ನಾನು ಆ ಕಡೆಯೇ ಅವಂಗೆ ಒಂದು ಸ್ವಲ್ಪ ಅಟ್ರಾಕ್ಷನ್ ಅನ್ನಿಸ್ತಾ ಇತ್ತು ಅಂತ ಹೇಳಿ ಆ ಕಡೆನೇ ಓಡಾಡ್ತಾ ಇದ್ದ. ಆ ಕಡೆನೇ ನಾನು ಕರ್ಕೊಂಡು ಹೋದೆ ಅವನಿಗೆ. ಯಾಕಂದರೆ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಗ್ಲಾಸ್ ಇತ್ತಲ್ಲ, ಅದು ಒಳಗೆ ಹೋಗಬೇಕಂತ ಮಾಡ್ತಾ ಇದ್ದ. ಬಟ್ ಅವ್ನಿಗೆ ಹೋಗ್ಲಿಕ್ಕೆ ಬರ್ತಾ ಇದ್ದಿದ್ದಿಲ್ಲ, ಹೋಗಿ ಅದಕ್ಕೆ ಬಡ್ಕೋತಾ ಇದ್ದ. ಇಲ್ಲಿ ನೋಡಿ ಫ್ರೆಂಡ್ಸ್, ಸೌಜಿಗೆ ಇಷ್ಟ ಆಗಿದ್ದು ಅಂದರೆ ಕಾರ್ಸ್ ಅಂತೂ ಇದ್ದಾವಲ್ಲ ಫ್ರೆಂಡ್ಸ್, ಅಲ್ಲಿ ಆಟಿ ಸಾಮಾನು ಇದ್ದಾವಲ್ಲ, ಅವ್ನು ತೊಗೋಬೇಕಂತ ಅವ್ನಿಗೆ ತುಂಬ ಇಷ್ಟ ಆಗ್ತಾ ಇತ್ತು. ಅವ್ನು ತೊಗೋಬೇಕಂತ ಅಳ್ತಾ ಇದ್ದ. ಆಮೇಲೆ ಎಲ್ಲರಿಗೂ ನಾವು ಮಾಡಲ್ ನೋಡ್ತಾ ಇದ್ರು, ಅವ್ನು ಕಾರ್ಸ್ ನೋಡ್ತಾ ಇದ್ದಲ್ಲಿ. ಹೀಗೆ ಎಲ್ಲ ಮಕ್ಕಳು ನಮ್ಗೆ ದೃಷ್ಟಿನೇ ನೋಡೋದೇ ಬೇರೆ, ಮಕ್ಕಳ ದೃಷ್ಟಿ ನೋಡೋದೇ ಬೇರೆ. ಅವು ಕಾರ್ ನೋಡಬೇಕಂತ ಹೇಳಿ ಅವನು ಅದನ್ನು ನೋಡ್ತಾ ಇದ್ದ. ನಾವು ಮಾಡಲ್ ನೋಡಿದ್ರೆ ಅವ್ನು ಕಾರ್ ಬೇಕಾಗಿತ್ತು. ಮನೇಲಿ ಸಿಕ್ಕಾಪಟ್ಟೆ ಅಡುಗೆ ಸಾಮಾನು ಇರ್ತಾವೆ, ಬಟ್ ಅದನ್ನು ಯಾವುದೂ ಆಡೋದಿಲ್ಲ ತೊಗೊಂಡು. ಹೀಗೆ ನಾವು ಎಲ್ಲಾದರೂ ಹೋದಾಗ ಮಾಡಿದಾಗ ನಮಗೇನೋ ಅಟ್ರಾಕ್ಟಿವ್ ಆಗಿಬಿಡ್ತವೆ. ಎಲ್ಲಿಗಡೆ ಹೋದಾಗನೂ ಸಣ್ಣ ಸಣ್ಣ ವಸ್ತು ಅವನಿಗೆ ತುಂಬ ಅಟ್ರಾಕ್ಟಿವ್ ಅನ್ನಿಸ್ಬಿಡ್ತವೆ. ಅಲ್ಲಿ ಆಟಿ ಸಾಮಾನು ಬೇಕಾಗಿದ್ದು ಅವನಿಗೆ. ಆಮೇಲೆ ನೆಕ್ಸ್ಟು ಫ್ಲ್ಯಾಟದ್ದೇ ಮಾಡೆಲ್ ಮಾಡಿರ್ತಾರೆ ಫ್ರೆಂಡ್ಸ್, ಹೇಗಿರುತ್ತೆ ಅಂತ ಹೇಳಿ ತೋರಿಸ್ತೀನಿ ಅಂತ ಅಂದಿದ್ರು. ಅದಕ್ಕಿಂತ ಮೊದಲು ಒಂದು ಡೆಮೋ ಇರುತ್ತೆ, ಅಂದರೆ ಡಿಜಿಟಲ್ ಆಗಿರೋದು ಅದು ಹೇಗೆ ಮಾಡ್ತಾರೆ ಅಂತ ಹೇಳಿ ಒಂದು ನಮಗೆ ತೋರಿಸ್ತಾರೆ ಡೆಮೋ. ಅದನ್ನು ಹೇಗಿದೆ ಅಂತ ಹೇಳಿ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು 20 ಮೆಂಬರ್ಸ್ ಕೂಡುವಷ್ಟು ಪ್ಲೇಸಸ್ ಇತ್ತು. ಅದನ್ನು ಇಲ್ಲಿ ಹಾಕಿ ತೋರಿಸ್ತಾ ಇರ್ತಾರೆ ನಮಗೆ, LED ಹಾಕಿ ತೋರಿಸ್ತಾರೆ ಹೇಗೆ ಏನೇನು ಡಿಸೈನ್ ಇರ್ತವೆ ಅಂತ ಹೇಳಿ ತೋರಿಸ್ತಾ ಇದ್ರು. ಎಲ್ಲ ಜುಂಬಾ ಇರುತ್ತೆ ಅಂತೆ, ಜಿಮ್ನಾಸ್ಟಿಕ್ ಎಲ್ಲ ಇರುತ್ತಂತೆ, ಮತ್ತು ಹೊಳಪು ಸ್ವಿಮ್ಮಿಂಗ್ ಪೂಲು, ಹೀಗೆ ಬೇರೆ ಬೇರೆದು ಎಷ್ಟೊಕ್ಕೂ ಹೇಳಿದ್ದು ಫ್ರೆಂಡ್ಸ್. ಅವನ್ನೆಲ್ಲ ನೋಡಿದ್ವಿ ನಾವು. ಒಂದು 10 ಮಿನಿಟ್ಸ್ ಅಂತೂ ಇತ್ತು ಫ್ರೆಂಡ್ಸ್ ಇದು. ಎಲ್ಲರೂ ಕೂತ್ಕೊಂಡು ನಾವು ನೋಡ್ತಾ ಇದ್ವಿ ಏನೇನಲ್ಲಿ ಇದೆ ಅಂತ ಹೇಳಿ. ಅದು ಮಾಡಲ್ ನೋಡಿದಾದ್ಮೇಲೆ ಇದನ್ನ ನೋಡಿ ಆಮೇಲೆ ವಾಪಸ್ ಇವಾಗ ಫ್ಲ್ಯಾಟ್ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಮಗೆ ಫ್ಲ್ಯಾಟ್ ನೋಡು ಮತ್ತು ಕ್ಯಾಮ್ರಾ ಅಲೋ ಇದ್ದಿದ್ದಿಲ್ಲ. ನಾನು ಒಂದು ಸ್ವಲ್ಪ ನಿಮಗೆ ತೋರಿಸ್ಬೇಕು ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಫಸ್ಟಿಗೆ ಗೆಸ್ಟ್ ರೂಮ್ ಅಂತೆ, ಇದು ಎಂಟ್ರಿಗೆ ಗೆಸ್ಟ್ ರೂಮ್ ಇದೆ. ಹೀಗಿದೆ ನೋಡಿ ಫ್ರೆಂಡ್ಸ್ ಗೆಸ್ಟ್ ರೂಮು. ಆಮೇಲೆ ನೆಕ್ಸ್ಟು ಹಾಲ್ನಲ್ಲಿ ಸ್ಪೇಸಸ್ ಇದೆ. ಇದು ಸೌಜು ಅಲ್ಲಿ ಹೋಗಿ ಬರೀ ಲೈಟ್ ಹಚ್ಚೋದು ಆರ್ಸೋದು ಮಾಡ್ಲಿಕ್ಕೆ ಹತ್ಬಿಟ್ಟಿದ್ದ. ಅದನ್ನು ಬಂದ್ ಮಾಡಬೇಕಂತ ನಾನು ಎಷ್ಟು ಮುದ್ದು ಮಾಡ್ತಾಯಿದ್ದೆ, ಅವ್ನು ಬಿಡ್ತಿದ್ದಿಲ್ಲ. ಆಮೇಲೆ ನೆಕ್ಸ್ಟ್ ಇದ್ದದ್ದು ಫ್ರಂಟಲ್ಲಿ ಡೈನಿಂಗ್ ಹಾಲ್ ಬರುತ್ತೆ, ನೆಕ್ಸ್ಟದು ಕಿಚನ್ ಬರುತ್ತೆ. ಆ್ಯಕ್ಚುಲಿ ಕ್ಯಾಮ್ರಾ ಅಲೋ ಇರಲಾರ್ದಕ್ಕೆ ನನಗೆ ಹೆಚ್ಚು ಕವರಪ್ ಮಾಡ್ಲಿಕ್ಕೆ ಆಗಲಿಲ್ಲ, ಅರ್ಧನೇ ಕವರಪ್ ಮಾಡಿದ್ದೀನಿ ಫ್ರೆಂಡ್ಸ್. ನಾನು ಎಷ್ಟು ಕವರಪ್ ಮಾಡಿದ್ರೆ ಅಷ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ. ಯಾಕಂದರೆ ಬಿಡಲಿಲ್ಲ ನಮಗೆ ಅದು ಮಾಡಲಿಕ್ಕೆ. ಇದು ಇಲ್ಲಿ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್, ಇದು ಬಾಲ್ಕನಿ ಇದೆ. ಇದು ಬಾಲ್ಕನಿ ಎಲ್ಲಿದೆ ಅಂತಂದರೆ ಹಾಲದ್ದು ಫ್ರಂಟ್ನಲ್ಲೇ ನಮಗೆ ಬಾಲ್ಕನಿ ಬರುತ್ತೆ ಅಂತೆ. ಇದು ಕಿಚನ್ದು ಫ್ರೆಂಡ್ಸ್, ಕಿಚನ್ನು ಓಪನ್ ಕಿಚನ್ ಇತ್ತು, ತುಂಬ ಚೆನ್ನಾಗಿತ್ತು. ನಾನು ಇಷ್ಟೇ ಕವರಪ್ ಮಾಡಿದೆ ಫ್ರೆಂಡ್ಸ್, ಯಾಕಂದರೆ ಬೆಡ್ರೂಮ್ಸ್ ಅಥವಾ ಎಲ್ಲ ತೋರಿಸ್ಲಿಕ್ಕತ್ತೂ ಅವ್ರು ಕ್ಯಾಮ್ರಾ ಅಲೋ ಮಾಡಿಲ್ಲ. ಯಾಕೆ ಅಲೋ ಮಾಡೋದಿಲ್ಲ ಅಂತ ನಿಮಗೆ ಕ್ವಶನ್ ಅರೈಸ್ ಆಗುತ್ತೆ. ಯಾಕಂತಂದರೆ ಅವ್ರು ಮಾಡಿರೋಂತಹ ಪ್ಲ್ಯಾನ್ಸು ಬೇರೆಯವರು ಯಾರಾದರೂ ಕಾಪಿ ಮಾಡ್ಬೋದು ಅಂತ ಹೇಳಿ ಅವರು ನಮಗೆ ಕ್ಯಾಮ್ರಾನ ಅಲೋ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದರೆ ನಿಮ್ಗೆ ತೋರಿಸ್ಬೇಕಂತ ಹೇಳಿ ನನಗೆ ತುಂಬ ಇಂಟ್ರೆಸ್ಟ್ ಇದ್ರಿಂದ ಸ್ವಲ್ಪ ಮಾಡಿದೆ. ಅವ್ರು ಬೇಡ ಅಂತ ನನಗೆ ಪರ್ಮಿಷನ್ ಕೊಡಲಿಲ್ಲ, ಅದಕ್ಕೆ ನಾನು ಬಿಟ್ಬಿಟ್ಟೆ. ಆಮೇಲೆ ತೋರಿಸ್ತಾ ಇದ್ದರು ಫ್ರೆಂಡ್ಸ್ ಎಲ್ಲನೂ ಅವ್ರಿಗೆ. ನಾನು ವಾಪಸ್ ಸೌಜು ಲೈಟ್ ಹಚ್ಚೋದು ಆರಿಸೋದು ಮಾಡ್ಲಕತ್ತಟ್ನೆ ನನಗೆ ಬೇಡ ಅಂತ ಅನಿಸಿ ನಾನು ಸೌಜು ಹೊರಗಡೆ ಬಂದುಬಿಟ್ವಿ. ಆಮೇಲೆ ಅವ್ರಿಗೆ ಏನು ತೊಗೋಬೇಕು ಏನೇನು ಇಲ್ಲ ಅಂತ ಹೇಳಿ ಡಿಸ್ಕಷನ್ ಮಾಡ್ತಾಯಿದ್ರು. ಆಮೇಲೆ ಕ್ಲೈಂಟ್ ಜೊತೆ ಅವರು ಡಿಸ್ಕಷನ್ ಮಾಡ್ತಾಯಿದ್ರು. ಸೌಜು ಇಲ್ಲೇ ಒಂದು ವರಾಂಡದಲ್ಲಿ ಅಂದರೆ ಗಾರ್ಡನಿಂಗ್ ಇತ್ತು, ಅಲ್ಲಿ ಫ್ಲೋ ನೀರಿಂದೆಲ್ಲ ಇತ್ತು. ಸೌಜಿಗೆ ನೋಡಲಿಕ್ಕೆ ತುಂಬ ಖುಷಿ ಆಗ್ಲಿಕ್ಕೆ ಹತ್ಬಿಟ್ಟಿತ್ತು. ನನಗೊಂಥರ ಕ್ಲೈಮೇಟು ಸೂಪರ್ ಆಗಿತ್ತಲ್ಲ. ನೋಡಿ ಫ್ರೆಂಡ್ಸ್, ಎಷ್ಟು ಜಳ ಅಂತ ಬರ್ತಾಯಿತ್ತು, ಸೌಂಡ್ ಕೇಳಿದ್ರೇ ನೋಡೋಂಗೆ ಅನ್ನಿಸ್ತಾ ಇತ್ತು. ನಾನು ಇಲ್ಲಿ ಎಷ್ಟೊತ್ತನ್ನು ನೋಡ್ಕೊತ ನಿಂತ್ಬಿಟ್ಟೆ. ಅವ್ರೇನೇನೋ ಅಲ್ಲಿ ಡೆಮೋ ನೋಡೋದು ಅದು ಇದು ಅಂತ ಮಾಡ್ತಾಯಿದ್ರು, ಸೌಜು ನೋಡಿಸ್ಕೊಡಲ್ಲ ಅಂತ ಹೇಳಿ.
ಸೋಜು ಗುಬ್ಬಿಮಾ ಹಾಗೆ ಸೌಜು ಜೊತೆ ಒಂದು ಸೆಲ್ಫಿ ತಗೋಬೇಕಂತ ಇದೆ. ಅವನು ಅಷ್ಟೇ ಪೋಜೆ ಕೊಡೋಲಾಗಿದ್ದ ಅವತ್ತು. ಆಮೇಲೆ ಅಂತೂ ಇಂತೂ ಒಂದೆರಡು ಫೋಟೋನು ಸೌಜುನ ಜೊತೆ ನಾನು ತೆಗೆಸ್ಕೊಂಡೆ. ಆದಮೇಲೆ ಸೌಜು ಅಲ್ಲೇ ಒಂದು ಪೈಪ್ ಇಟ್ಟಿತ್ತು, ಅದು ನೀರು ಹಾಕಬೇಕಂತ ಹೇಳಿ ಪೈಪ್ ಜೊತೆ ಆಡ್ಲಿಕ್ಕೆ ಕತ್ಬಿಟ್ಟ ಅವನು. ಹೀಗೆ ನೋಡಿ ಫ್ರೆಂಡ್ಸ್, ಸೌಜು ಜೊತೆ ಒಂದು ಟೈಮ್ ಹೋಗೋದೇ ನನಗೆ ಗೊತ್ತಾಗೋದಿಲ್ಲ. ಹಾಗೆ ಹೀಗೆ ಅಂತ ಏನೇನು ಸಾಮಾನು ಸಿಗುತ್ತೋ ಅವನ್ನೆಲ್ಲ ತೊಗೊಂಡು ಆಟಾಡ್ತಾ. ಅವಂಗಂತೂ ನೀರು ನೋಡಿದ್ರೆ ತುಂಬಾ ಖುಷಿಯಾಗಿಬಿಡ್ತು. ಅದ್ರ ಸೌಂಡು ಅದನ್ನು ನೋಡ್ಕೋತ ಇಷ್ಟೊತ್ತನ ನಿಂತ್ಬಿಟ್ಟಿದ್ದ ಸೌಜು. ಮನೆಗೆ ಬಾ ಅಂದರೆ ಬರಲಿಕ್ಕೆ ತಯಾರಿದ್ದಿದ್ದಿಲ್ಲ ಅವನು. ಅವ್ರು ಎಷ್ಟೊತ್ತನ ಏನೇನೋ ಮಾತಾಡ್ತಾಯಿದ್ರು. ಬಟ್ ನಮಗೆ ಸಂಬಂಧ ಇಲ್ಲ ಆಗತ್ತೆ. ನಾವು ಸೌಜು ನಾನು ಆಟಾಡೋಕೆ ಕತ್ಬಿಟ್ಟಿದ್ವಿ. ಇಲ್ಲ ಗಾರ್ಡನ್ ಅದು ಇತ್ತು. ಆಮೇಲೆ ಅವ್ರು ಬಂದರು ಎಲ್ಲರೂ. ಎಲ್ಲ ಸೆಕ್ಷನ್ ಅವ್ರದ್ದೆಲ್ಲ ಮುಗಿದಾದ್ಮೇಲೆ ಮನೆಗೆ ಹೋಗೋಮ್ ನಡಿ ಅಂತ ಸೌಜುಗಂತ ಇದ್ವಿ. ಆದರೆ ಅವನು ಬರ್ತಾನೆ ಇದ್ದಿಲ್ಲ. ಅವ್ರ ಪಪ್ಪ ಮತ್ತೆ ಅವ್ನಿಗೆ ಫೋರ್ಸೇಬಲಿ ಕರ್ಕೊಂಡ್ಬಂದರು. ಅಳ್ಳಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಅವನು. ಪುಣೆಯಲ್ಲಿ ಜೀವನ ಯಾಕೆ ಇಷ್ಟು ದುಬಾರಿಯಾಗಿದೆ ಅಂತ ಇವಾಗ ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದು ಫ್ಲ್ಯಾಟ್ ರೇಟ್ ಕೇಳಿದ್ರೆ ನನಗಂತೂ ಸಿಕ್ಕಾಪಟ್ಟೆ ಅವತ್ತು ಗಾಬರಿ ಆಯಿತು. ಅದು ಎಷ್ಟು ಅಂತಂದರೆ 1,40,00,000 ಅಂದರೆ 2 BHKಗೆ. ಇಲ್ಲಿ ತೋರಿಸಿದ್ನಲ್ಲ ಫ್ರೆಂಡ್ಸ್ ನಿಮಗೆ, 1,40,00,000 ಇದೆ ಅಂತೆ. ಅದಕ್ಕೆ ನಾನು ದುಬಾರಿ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಫ್ಲ್ಯಾಟ್ ನೋಡಿ ಅವ್ರ ಮನೆಗೆ ಹೋಗ್ತಾ ಇದ್ದರು. ಸೌಜು ತಾನು ಕಾರ್ನಲ್ಲಿ ಹೋಗಬೇಕಂತ ಹೇಳಿ ನೋಡ್ತಾ ಇದ್ದ. ಇಷ್ಟು ತನಕ ಕಾರ್ನಲ್ಲಿ ಬಂದಿದ್ವಿ, ಅವ್ನಿಗೆ ಬಿಟ್ಟು ಹೋಗ್ತಾ ಇದ್ದಾನೆ ಅಂತ ಗೊತ್ತಾಯಿತು. ಆಮೇಲೆ ಬಾಯ್ ಮಾಡಿ ಅವರು ಹೊರಟು. ಆದರೆ ಸೌಜು ಸ್ಟಾರ್ಟ್ ಮಾಡಿಬಿಟ್ಟು ಅವ್ರು ಹೋಗಟ್ನೆ. ಹೋದ್ರೆ ಖುಷಿ ಅವರು ಮತ್ತೆ ನಾವು ಹೋಗೋಮ. ಅವನಿಗೆ ಸಮಾಧಾನ ಮಾಡೋದು ಸುಸ್ತಾಗಿಬಿಡ್ತು ಫ್ರೆಂಡ್ಸ್ ಅವತ್ತು. ಹೀಗಿತ್ತು ನೋಡಿ ಫ್ರೆಂಡ್ಸ್ ನಮ್ಮದು ಲಾಗು. ನಮ್ಮ ಪುಣೆಯಲ್ಲಿ ಎಷ್ಟು ದುಬಾರಿ ಆಗಿಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಎಲ್ಲನೂ. ನಗರ ತುಂಬ ಬೆಳೀತಾ ಇದೆ. ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಆದಷ್ಟು ಬಾಯ್ ಫ್ರೆಂಡ್ಸ್.